ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಷ್ಟು ಅದ್ಭುತವಾಗಿದೆ ಅಂದರೆ, ಅಮಾವಾಸ್ಯೆ ಶನಿವಾರ ಬಂದರೆ ಶನಿ ಅಮಾವಾಸ್ಯೆ ಅಂತ ಕರಿತೀವಿ. ಆ ದಿನ ನಾವು ಶಿವಸ್ವಾಮಿಯನ್ನು ಹಾಗೂ ಶನಿ ಮಹಾತ್ಮನನ್ನು ಪೂಜಿಸೋದ್ರಿಂದ, ಈ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಹಾಗೂ ನಾವು ಸ್ನಾನ ಮಾಡುವ ನೀರಿಗೆ ಇದೊಂದನ್ನು ಬೆರೆಸ್ಕೊಳ್ಳೋದ್ರಿಂದ ಹಾಗೂ ಈ ಮಂತ್ರ ಜಪ ಮಾಡೋದ್ರಿಂದ ಸರ್ವ ಕಷ್ಟಗಳು ಕೂಡ ನಿವಾರಣೆ ಆಗುವಂಥದ್ದು. ಹಬ್ಬಕ್ಕೆ ಅಂತ ನಮಗೆ ತುಂಬ ಚೆನ್ನಾಗಿ ಯುಗಾದಿ ಹಬ್ಬದ ಇಂದಿನ ದಿನ ಗ್ರಹಣ ಅಮಾವಾಸ್ಯೆ ಎರಡೂ ಕೂಡಿ ಬಂದಿದೆ. ಗ್ರಹಣ ಅನ್ನೋದು ನಮಗೆ ಸಂಜೆ ಬರೋದ್ರಿಂದ, ಅಂದರೆ 6:20 ಮೇಲೆ ಪ್ರಾರಂಭ ಆಗ್ತಾ ಇರೋದ್ರಿಂದ ಸೂರ್ಯಗ್ರಹಣ ಅನ್ನೋದು ನಮಗೆ ಇರೋದಿಲ್ಲ. ಆದ ಕಾರಣ ಅದರ ಎಫೆಕ್ಟು ಅನ್ನೋದು ಅಷ್ಟೊಂದು ಇರೋದಿಲ್ಲ. ಭಯಪಡುವ ಅವಶ್ಯಕತೆ ಕೂಡ ಇಲ್ಲ. ಅಮಾವಾಸ್ಯೆ ಅನ್ನೋದು ತುಂಬ ಚೆನ್ನಾಗಿದೆ. ನಾವು ಅಮಾವಾಸ್ಯೆ ಅಂದರೆ ಕೆಲವೊಬ್ಬರು ಭಯ ಪಟ್ಕೊಳ್ತಾರೆ, ಆದರೆ ಆ ಥರ ಸಂದರ್ಭಗಳು ಕೂಡ ಬಂದುಬಿಟ್ಟಿರುತ್ತೆ. ನೀವು ಈ ದಿನಗಳಲ್ಲಿ ಎಷ್ಟೆಲ್ಲ ಕಷ್ಟಗಳು ಪಡ್ತಾಯಿದ್ದೀವಿ, ನಮಗೆ ಯಾಕೆ ಈ ರೀತಿ ಅಂತ ಯಾರು ಅಂದ್ಕೊಳ್ತಾರೋ ಅವರು ತುಂಬ ಸೀರಿಯಸ್ಸಾಗಿ ಸರಳ ವಿಧಾನದಲ್ಲೇ ತಿಳಿಸ್ತಾ ಇದ್ದೀನಿ. ಬಹಳ ನಂಬಿಕೆಯಿಂದ ನೀವೇನಾದರೂ ಮಾಡಿಕೊಂಡ್ರೆ ಈಗ ಹೇಳುವಂಥ ದೀಪಾರಾಧನೆ ಮಾತ್ರ ನಿಜವಾಗ್ಲೂ ತುಂಬ ಅಲ್ಟಿಮೇಟ್. ನಿಮ್ಮ ಜೀವನವೇ ಒಂದು ಬ್ರೈಟಾಗಿ ಇರುತ್ತೆ ಸ್ನೇಹಿತರೆ. ಇದನ್ನು ಮಾತಲ್ಲಿ ಹೇಳಿದ್ರೆ ಕಡಿಮೆ ಆಗುತ್ತೆ, ಊಹೆ ಮಾಡ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ಇಮ್ಯಾಜಿನೇಷನ್ಗೂ ಮೀರಿದಂಥ ಲೈಫ್ ನಮ್ಮದಾಗುತ್ತೆ. ಅಷ್ಟು ಸುಂದರವಾಗಿ ಆಗುವಂಥ ಒಂದು ಬದಲಾವಣೆಯನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ ನೋಡಿ. ಕೂಷ್ಮಾಂಡ ದೀಪಾರಾಧನೆ, ಯಾಕಂದರೆ ಅಮಾವಾಸ್ಯೆ ಶನಿವಾರ ಕೂಡಿ ಬಂದಿದೆ. ಯಾರಿಗೆ ಒಂದು ಶನಿ ದೋಷ ಅನ್ನೋದು ಜಾಸ್ತಿ ಕಾಡ್ತಾ ಇರುತ್ತೆ ನೋಡಿ, ಅಂಥವರು ಶಿವಸ್ವಾಮಿಯನ್ನು ಮೊದಲು ಪೂಜೆ ಮಾಡಬೇಕು. ಶಿವಸ್ವಾಮಿಯನ್ನು ದಾಟಿ ಹೋಗಬೇಕಾಗುತ್ತೆ. ಮಹಾತ್ಮನು ಏನೇ ಕಷ್ಟ ಕೊಡಬೇಕು ಅಂದ್ರೂ, ಶನಿ ದೋಷಗಳು ಏನಾದರೂ ಅದರ ಭಯ ಅನ್ನೋದು ಜಾಸ್ತಿ ಇದ್ದರೆ, ಯಾಕಂದರೆ ಶಿವಭಕ್ತರಿಗೆ ಅದರ ಭಯ ಅನ್ನೋದೇ ಇರೋದಿಲ್ಲ. ಯಾಕಂದರೆ ಶಿವಸ್ವಾಮಿ ಅದನ್ನು ನಮಗೆ ಆ ಕಷ್ಟಗಳು ಅನ್ನೋದು ಬರೋದಕ್ಕೂ ಕೂಡ ಬಿಡಲ್ಲ. ಆದ ಕಾರಣ ಶನಿವಾರ ಕೂಡಿ ಬಂದಿರೋದ್ರಿಂದ ನೀವು ಕೆಲವು ವಸ್ತುಗಳನ್ನು ಮನೆಗೆ ಕೊಂಡುಕೊಂಡು ಬರಬೇಡಿ ಸ್ನೇಹಿತರೆ. ಶನಿವಾರ ಅಮಾವಾಸ್ಯೆ ಕೂಡಿ ಬಂದಿದೆ. ನಾವು ಈ ಕಬ್ಬಿಣದ ಐಟಮ್ಸ್ ಏನಾದರೂ ಇದ್ರೂ, ಹಾಗೆ ವುಡನ್ ಯಾವುದೇ ಆಗಿರಬಹುದು, ವುಡನ್ದಾಗಿರಬಹುದು, ಕಬ್ಬಿಣದ್ದಾಗಿರಬಹುದು, ಶಾರ್ಪ್ ಆಗಿರುವಂಥ ವಸ್ತುಗಳು ಕೊಂಡುಕೊಂಡು ಬರಬಾರ್ದು. ತುಂಬ ಮುಖ್ಯವಾಗಿ ಎಣ್ಣೆಗಳನ್ನು ಕೊಂಡ್ಕೊಂಡು ಬರಬಾರ್ದು. ಅಡುಗೆಗೆ, ದೀಪಕ್ಕೆ, ನಾವು ಈ ಥರ ಬಾಡಿಗೆ ಮಸಾಜ್ ಮಾಡೋದಕ್ಕೆ ಎಣ್ಣೆಗಳನ್ನು ತಗೊಂಡು ಬರ್ತೀವಲ್ವ, ಆ ಪದಾರ್ಥಗಳನ್ನು ಶನಿವಾರದ ದಿನಗಳಲ್ಲಿ ಕೊಂಡುಕೊಂಡು ಬರಬೇಡಿ. ಇನ್ನು ಹಬ್ಬ ಬೇರೆ ಬರ್ತಾ ಇದೆ ಅಂತಂದ್ಬಿಟ್ಟು ನೀವು ತಗೊಂಡು ಬರೋದಾದರೆ ಬೇಗನೆ ತಗೊಂಡು ಬನ್ನಿ. ಶನಿವಾರದ ದಿನಗಳಲ್ಲಿ ನಮಗೆ ಅಮಾವಾಸ್ಯೆ ಕೂಡಿ ಬಂದಿರೋದ್ರಿಂದ ಆ ವಸ್ತುಗಳನ್ನು ಕೊಂಡುಕೊಂಡು ಬರಬೇಡಿ. ಇನ್ನು ಕೆಲವು ವಸ್ತುಗಳ ಬಗ್ಗೆ ತಿಳಿಸ್ತೀನಿ. ಆ ವಸ್ತುಗಳನ್ನು ಮನೆಗೆ ಕೊಂಡುಕೊಂಡು ಬಂದರೆ ಸದಾ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಇರ್ತಾಳೆ, ಸ್ಥಿರವಾಗಿ ನೆಲೆಸ್ತಾಳೆ. ಅಷ್ಟೈಶ್ವರ್ಯಗಳು, ಸಿರಿ ಸಂಪತ್ತು ಅನ್ನೋದು ಆ ತಾಯಿ ಹೊತ್ಕೊಂಡು ನಮ್ಮ ಮನೆಗೆ ಬರ್ತಾಳೆ ಸ್ನೇಹಿತರೆ. ಲಕ್ಷಗಳು ದುಡಿಯುವಂಥವರಿಗೆ ಕೋಟಿಗಳ ಲಾಭ, ಕೋಟಿಗಳು ದುಡಿಯುವಂಥವರಿಗೆ ಇನ್ನೂ ಡಬಲ್. ಆ ಥರ ನಾವು ಎಷ್ಟೆಷ್ಟು ದುಡಿತಾ ಇದ್ದೀವೋ ಅದಕ್ಕೆ ಡಬಲ್ಲಾಗಿ ನಮಗೆ ಸಿಗುವಂಥದ್ದು. ಎಷ್ಟೋ ಜನಕ್ಕೆ ಒಂದು 100 ರೂಪಾಯಿ ದುಡಿತಾ ಇದ್ದೀವಿ ಅನ್ನೋದು ಕೂಡ ದೊಡ್ಡ ವಿಚಾರನೇ. 100 ರೂಪಾಯಿ ಅನ್ನೋದು ಕೂಡ ತುಂಬ ದೊಡ್ಡ ಮೊತ್ತ ಅಂತಲೇ ಇರುತ್ತೆ. ಎಷ್ಟೋ ಜನಕ್ಕೆ ಅದು ನಿಜ ಕೂಡ ಸ್ನೇಹಿತರೆ. ಎಷ್ಟೇ ಒಂದು ರೂಪಾಯಿ ಆದ್ರೂ ಅದಕ್ಕೆ ಇರುವಂಥ ಬೆಲೆ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಯಾವುದನ್ನು ನಾವು ಕಡಿಮೆಯಿಂದ ನೋಡಬಾರ್ದು. ನೀವು 11 ಅಮಾವಾಸ್ಯೆಗಳು ಏನಾದರೂ ಕೂಷ್ಮಾಂಡ ದೀಪವನ್ನು ಕಾಲಭೈರವನ ದೇವಸ್ಥಾನದಲ್ಲಿ ಹಚ್ಕೊಳ್ತಾ ಬಂದರೆ, ನೀವು ಹಚ್ಚಿ ಸ್ನೇಹಿತರೆ ಸಾಕು, ಆಗ ನಿಮಗೇ ಗೊತ್ತಾಗುತ್ತೆ. ನಾನು ಹೇಳೋದು ತುಂಬ ಕಡಿಮೆ ಅನಿಸ್ಬಿಡುತ್ತೆ ನಿಮಗೆ. ಅಷ್ಟು ಚೆನ್ನಾಗಿ ಜೀವನನೇ ಬದಲಾಗುತ್ತೆ, ಒಳ್ಳೆ ರೀತಿಯಲ್ಲಿ ಬದಲಾಗುತ್ತೆ. ಮನುಷ್ಯನಿಗೆ ಬರುವಂಥ ಕಷ್ಟಗಳು, ನಮಗೆ ಈ ಕಾಲವನ್ನು ನಿರ್ಣಯ ಮಾಡುವಂಥದ್ದು ಕಾಲಭೈರವೇಶ್ವರ. ಆ ತಂದೆಗೆ ನಾವು ಈ ರೀತಿ ದೀಪಾರಾಧನೆ, ಇದು ನಮಗೆ ಗ್ರಹಣ ಶನಿವಾರ ಎಲ್ಲವೂ ಕೂಡಿ ಬಂದಿದೆ ಅಲ್ವಾ ಅಮಾವಾಸ್ಯೆ ಅಂತ, ಈ ದೀಪವನ್ನು ಹಚ್ಚಿ ಸಾಕು. ಸ್ವಲ್ಪ ನೀವು ಕಲ್ಲುಪ್ಪನ್ನು ತಗೊಂಡೋಗ್ಬಿಟ್ಟಿದ್ದೆ, ಕಲ್ಲುಪ್ಪನ್ನು ಇಟ್ಟು ಅದ್ರ ಮೇಲೆ ನೀವು ಬೂದುಗುಂಬಳಕಾಯಿಯನ್ನು ಇಟ್ಟು
ಕ್ಲೀನಾಗಿ ಅರಿಶಿಣ ಕುಂಕುಮವನ್ನೆಲ್ಲ ಲೇಪನ ಮಾಡಿ ನೀವು ಕುಂಕುಮದ ಬೊಟ್ಟನ್ನು ಇಟ್ಟು ಎಣ್ಣೆ ಅಥವಾ ತುಪ್ಪ ನಿಮ್ಮ ಶಕ್ತಿಯ ಅನುಸಾರ ತುಂಬ ಸರಳವಾಗಿರುತ್ತೆ ಸ್ನೇಹಿತರೆ. ನಮಗೆ ಬೂದಗುಂಬಳಕಾಯಿ ಬಂದು ಒಂದು 20 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ಚಿಕ್ಕದು ದೊಡ್ಡದೇನೂ ಬೇಕಾಗಿಲ್ಲ. ಆರಾಮಾಗಿ ನಮಗೆ ಚೆನ್ನಾಗಾಗೋದಕ್ಕೆ ನಾವು ಒಂದು 20 ರೂಪಾಯಿ ಖರ್ಚು ಮಾಡಿದ್ರೂ ತೊಂದರೆನೇ ಇಲ್ಲ. ಮಾಡ್ಕೊಳ್ಳಿ. ಅದರ ಜೊತೆ ನೀವು ಕಲ್ಲುಪ್ಪನ್ನು ಮನೆಗೆ ಕೊಂಡ್ಕೊಂಡು ಬನ್ನಿ. ಅಮಾವಾಸ್ಯೆ ದಿನಗಳಲ್ಲಿ ಏಲಕ್ಕಿ ಕೊಂಡ್ಕೊಂಡು ಬರಬಹುದು. ಲವಂಗ, ಅರಿಶಿಣದ ಕೊಂಬು. ಅರಿಶಿಣ ಹಾಗೂ ಅರಿಶಿಣದ ಕೊಂಬು ಅನ್ನೋದು ಗುರುಬಲವನ್ನು ಹೆಚ್ಚಿಸುವಂಥದ್ದು. ನಮಗೆ ಬೇಕಾದ್ದು ಬಯಸಿದ್ದು ಸಿಗುವಂಥದ್ದು. ಈ ರೀತಿ ಮಾಡ್ಕೊಂಡು ನೋಡಿ. ಇನ್ನು ಆ ದಿನ ಸ್ನಾನ ಮಾಡುವ ನೀರಿಗೂ ಕೂಡ ತುಂಬ ಚೆನ್ನಾಗಿರುವಂಥ ವಿಶೇಷ ಪರಿಹಾರವನ್ನು ಕೂಡ ತಿಳಿಸ್ತಾ ಇದ್ದೀನಿ. ಬಿಲ್ವ ಪತ್ರದ ಎಲೆಗಳು ಸಿಕ್ಕಿದ್ರೆ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟಿದೆ ನೀರಲ್ಲಿ ಹಾಕ್ಕೊಂಡು ಸ್ನಾನ ಮಾಡಿ. ಇಲ್ಲ ಅಂದರೆ ನೀವು ಈ ರೋಸ್ ಪೆಟಲ್ಸನ್ನು ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಂಡು ಸ್ನಾನ ಮಾಡಬಹುದು. ಉಪ್ಪು ಹಾಕ್ತೀವಿ ಅಂದರೆ ಜಾಸ್ತಿ ಎಲ್ಲ ಹಾಕ್ಕೊಳ್ಬಾರ್ದು, ಸ್ವಲ್ಪ ಹಾಕಬೇಕು ಅಷ್ಟೇ ಸ್ನೇಹಿತರೆ. ಯಾಕಂದರೆ ಮತ್ತೆ ತಲೆಗೆ ಸ್ನಾನ ಮಾಡ್ತೀವಿ, ಏರ್ ಫಾಲ್ ಆಗುತ್ತೆ, ಅದೆಲ್ಲವೂ ಇರುತ್ತೆ, ನೋಡಿಕೊಂಡು ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ನೀವು ಮಾಡ್ಕೊಂಡು ನೋಡಿ. ಮನೆಯಲ್ಲೇನಾದರೂ ನೀವು ದೀಪಾರಾಧನೆ ಮಾಡ್ತೀವಿ ಅನ್ನೋರಾದರೆ ಹೊಸ್ತಿಲ ಬಳಿ ಕೂಡ ಮಾಡ್ಕೊಳ್ಬಹುದು. ಬೆಸ್ಟ್ ಅಂದರೆ ಕಾಲಭೈರವನ ದೇವಸ್ಥಾನದಲ್ಲಿ ಸ್ನೇಹಿತರೆ. ಎಷ್ಟೋ ಜನಕ್ಕೆ ಹತ್ತಿರದಲ್ಲೇ ಇರುತ್ತೆ ಶಿವಾಲಯಗಳು. ಶಿವಾಲಯದಲ್ಲಿ ನಮಗೆ ಒಂದು ರೂಪ ಅನ್ನೋದು ಕಾಲಭೈರವ ಸ್ವಾಮಿದು ಇದ್ದೇ ಇರುತ್ತೆ. ಆ ದೇವಸ್ಥಾನಗಳಲ್ಲಿ ನೀವು ಹಚ್ಚಬಹುದು. ಸರ್ವ ಕಷ್ಟಗಳು ನಿವಾರಣೆ ಆಗುತ್ತೆ. ಘೋರ ಸಮಸ್ಯೆಗಳನ್ನು ನಾವು ಏನೋ ಒಂದು ಎದುರಿಸ್ತಾ ಇದ್ದೀವಿ ಅಥವಾ ಬರ್ತಾ ಇದೆ ಅನ್ನುವ ಭಯ ಇರುತ್ತಲ್ವ, ಅದನ್ನೆಲ್ಲ ತಡೆ ಹಿಡಿಯುವಂಥ ಶಕ್ತಿ ಕಾಲಭೈರವನಿಗಿದೆ. ನಮಗೆ ಆಗ ಯಾರ ಬಗ್ಗೆ ಕೂಡ ಭಯಪಡುವ ಅವಶ್ಯಕತೆ ಇರೋದಿಲ್ಲ, ಯಾವುದಕ್ಕೂ ಭಯಪಡುವ ಅವಶ್ಯಕತೆ ಇರೋದಿಲ್ಲ. ಅಷ್ಟು ಶಕ್ತಿಶಾಲಿಯಾದ ದೀಪಾರಾಧನೆ ಮರೆಯದೆ ಮಾಡ್ಕೊಳ್ಳಿ. ಶನಿವಾರ ಅಮಾವಾಸ್ಯೆ ಕೂಡಿ ಬಂದಿರೋದ್ರಿಂದ ಮನೆಯಲ್ಲಿ ನೀವು ದೀಪ ಹಚ್ಚಿದ್ರೆ ಕಾಳುಮೆಣಸನ್ನು ಹಾಕಿ ದೀಪ ಹಚ್ಚಿ ನೋಡಿ. ದೀಪ ಫಸ್ಟು ಹಚ್ಬಿಡಿ. ಅದಾದಮೇಲೆ ದೀಪ ಹಚ್ಚಿದ ಮೇಲೆ ನೀವು ಕಾಳುಮೆಣಸನ್ನು ಹಾಕಿ. ಯಾವಾಗಲೂ ಅಷ್ಟೇ ದೀಪದಲ್ಲಿ ಈ ವಸ್ತುಗಳನ್ನು ಹಾಕಿ ಅಂತ ಹೇಳ್ತೀವಿ ನೋಡಿ. ದೀಪ ಹಚ್ಚಿದ ಮೇಲೇ ನೀವು ಹಾಕ್ಕೊಳ್ಬೇಕಾಗುತ್ತೆ. ದೀಪ ಹಚ್ಚೋದಕ್ಕೆ ಮುಂಚೆ ಹಾಕೋದಕ್ಕೆ ಹೋಗಬೇಡಿ, ಮರೆಯದೆ. ಈ ರೀತಿ ಬದಲಾವಣೆಗಳನ್ನು ನೀವು ಮಾಡಿಕೊಂಡಾಗ ನೀವು ಮಾಡುವ ಪರಿಹಾರದಲ್ಲಿ 100ಕ್ಕೆ 100 ಫಲ ಸಿಗುವಂಥದ್ದು ಸ್ನೇಹಿತರೆ. ಈ ಥರ ಕೂಷ್ಮಾಂಡ ದೀಪವನ್ನು ನೀವು ಹೋಗಿ ದೇವಸ್ಥಾನದಲ್ಲಿ ಹಚ್ಕೊಂಡು ಬನ್ನಿ. ಮನೆಯಲ್ಲಿ ಬಂದು ಕಾಳುಮೆಣಸನ್ನು ಹಾಕಿ ನೀವು ದೀಪಾರಾಧನೆ ಮಾಡಿ. ಶನಿವಾರ ಅಮಾವಾಸ್ಯೆ ಕೂಡಿ ಬಂದಿರೋದ್ರಿಂದ ಏನೇ ಒಂದು ಶನಿ ದೋಷಗಳಿದ್ದರೂ ಕೂಡ ಭಯಪಡುವ ಅವಶ್ಯಕತೆಯೇ ಇರೋದಿಲ್ಲ. ಎಲ್ಲವೂ ಕೂಡ ನಮಗೆ ಹೋಗ್ಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ. ಸರಳ ವಿಧಾನದಲ್ಲೇ. ಎಲ್ರಿಗೂ ಧನ್ಯವಾದಗಳು.